ಅವರಿಬ್ರು ಬಾಲ್ಯದ ಸ್ನೇಹಿತರು. ಒಂದೇ ಊರು, ಒಂದೇ ಕೇರಿ. ಇಬ್ರು ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ರು. ಆದರೆ ಕುಡಿತದ ಚಟಕ್ಕೆ ಬಿದ್ದಿದ್ರು. ಈಗ ತಮ್ಮ ಕುಡಿತದ ಚಟಕ್ಕಾಗಿ ಅವರು ಮಾಡಿದಂತಹ ಕೆಲಸ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಮದ್ಯದ ಚಟಕ್ ಬಿದ್ದ ಬಾಲ್ಯ ಸ್ನೇಹಿತರು, ಎಣ್ಣೆ ಹೊಡೆಯೋದಕ್ಕೆ ಕಳ್ಳತನ, ದೇಗುಲಗಳಿಗೆ ಕನ್ನ, ಖತರ್ನಾಕ್ ಕಳ್ಳರು ಅಂದರ್. ಹೀಗೆ ಪೊಲೀಸರ ಅತಿಥಿಗಳಾಗಿರೋ ಇಬ್ಬರ ಹೆಸರು ನಾಗೇಶ್ ಹಾಗೂ ಮಧು. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿಗಳಾದ ಇಬ್ಬರು ಕೂಡ ಬಾಲ್ಯ ಸ್ನೇಹಿತರು. ಕೂಲಿ ಕೆಲಸ ಮಾಡ್ಕೊಂಡಿದ್ದಂತಹ ಸ್ನೇಹಿತರಿಬ್ಬರು ಕುಡಿತದ ಚಟಕ್ಕೆ ದಾಸರಾಗಿರ್ತಾರೆ. ಕೂಲಿಯಿಂದ ಬಂದಂತಹ ಹಣವನ್ನ ಪೋಷಕರಿಗೆ ಕೊಡದೇನೆ ಬಾರಿನಲ್ಲಿ ಕುಳಿತು ಕಂಠಪೂರ್ತಿ ಕುಡಿದು ಕಿಕ್ಕೇರಿಸಿಕೊಳ್ತಿರ್ತಾರೆ. ಕುಡಿತದ ಚಟಕ್ಕೆ ಬಿದ್ದಿದ್ದ ಸ್ನೇಹಿತರಿಗೆ ಕುಡಿತಕ್ಕೆ ಹಣ ಸಾಲದಂತಾಗುತ್ತೆ. ಹೀಗಾಗಿ ರಾತ್ರಿ ಆದ್ರೆ ಸಿಕ್ಕ ದೇವಾಲಯಗಳಿಗೆ ಕನ್ನ ಹಾಕಿ ಹಣವನ್ನ ದೋಚಿ ಮೋಜು ಮಸ್ತಿ ಮಾಡ್ತಿದ್ರು. ಮೇ 6ರಂದು ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದ ಶ್ರೀ ವೆಂಕಟ ತಿರುಮಲ ಸ್ವಾಮಿ ದೇವಾಲಯಕ್ಕೆ ಮಧ್ಯರಾತ್ರಿ ನುಗ್ಗಿದ ಸ್ನೇಹಿತರು ದೇವಾಲಯದ ಬೀಗ ಮುರಿದು ಹುಂಡಿಯಲ್ಲಿದ್ದ ಸರಿಸುಮಾರು 10,000 ನಗದು, ಪಂಚಲೋಹದ ವಿಗ್ರಹಗಳನ್ನು ಕದ್ದು ಪರಾರಿಯಾಗಿದ್ರು. ಅಷ್ಟೇ ಅಲ್ಲದೆ ನಂದಿಗಿರಿ ಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಂಟಿಗಾನಹಳ್ಳಿ ಗ್ರಾಮದ ಗ್ರಾಮದೇವತೆ ಮಾರಮ್ಮ ದೇವಾಲಯಕ್ಕೂ ನುಗ್ಗಿ ಹಣವನ್ನ ದೋಚಿದ್ರು. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಟೆಂಪಲ್ ಥೆಫ್ಟ್ ಆಗಿದೆ ಗುಂದಲ್ಗರ್ಕಿ ವಿಲೇಜ್ ಅಲ್ಲಿ. ಕೇಸಲ್ಲಿ ನಮಗೆ ಹುಂಡಿಯಿಂದ ಸ್ವಲ್ಪ ಕ್ಯಾಶ್ ತಗೊಂಡು ಹೋಗಿದ್ದಾರೆ, ಮತ್ತೆ ಐಡಲ್ ವಗೇರದು ಕೂಡ ಥೆಫ್ಟ್ ಆಗಿದೆ, ಈ ತರ ಮಾಹಿತಿ ಬಂದಿದೆ. ಸೊ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿದೀವಿ. ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಇಬ್ರು ಜನ ಆರೋಪಿ ಸಿಕ್ಕಿದ್ದಾರೆ. ಒಬ್ರು ಮಧು ಅರೌಂಡ್ 24 ಇಯರ್ಸ್ ಏಜ್, ಬಾಪೂಜಿ ನಗರ್ ಚಿಕ್ಕಬಳ್ಳಾಪುರ, ಮತ್ತೆ ಇನ್ನೊಬ್ರು ನಾಗೇಶ್ 23 ಇಯರ್ಸ್, ಅವರು ಕೂಡ ಬಾಪೂಜಿ ನಗರ್ ಚಿಕ್ಕಬಳ್ಳಾಪುರ. ಇಬ್ರು ಜನ ಲೇಬರ್ ಆಗಿ ಕೆಲಸ ಮಾಡ್ತಾರೆ. ಇವರಿಂದ ನಾವು ಒಂದು 2 ವೀಲರ್ ಮತ್ತೆ 4,000 ರುಪೀಸ್ ಕ್ಯಾಶ್ ರಿಕವರಿ ಮಾಡಿದೀವಿ. ಇವರು ನಂದಿಗಿರಿ ಧಾಮ ಸ್ಟೇಷನ್ ಅಲ್ಲಿ 80/25 ಏನೊಂದು ಟೆಂಪಲ್ ಥೆಫ್ಟ್ ಕೇಸ್ ಆಯಿತು, ಆ ಕೇಸಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಸೊ ಈ 2 ಕೇಸ್ ನಾವು ಅವರಿಗೆ ಅರೆಸ್ಟ್ ಮಾಡಿಕೊಂಡು ಸಾಲ್ವ್ ಆಗಿದೆ ನಮಗೆ ಕಳ್ಳತನ ಕೇಸ್. ಇನ್ನು ಆರೋಪಿಗಳಾದ ನಾಗೇಶ್ ಮತ್ತು ಮಧು ಇಬ್ಬರು ಕೂಡ ರಾತ್ರಿ ಕಳ್ಳತನ ಮಾಡಿ ಬೆಳಗಾದ್ರೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಇನ್ನು ಕದ್ದ ಹಣದಲ್ಲಿ ಇಬ್ಬರು ಬಾರ್ಗ್ ಹೋಗಿ ಕಂಠಪೂರ್ತಿ ಎಣ್ಣೆ ಹೊಡೆದು ನಶೆ ಏರಿಸಿಕೊಳ್ತಿದ್ರು. ಆದ್ರೆ 2 ಪ್ರಕರಣದ ಬೆನ್ನು ಬಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಹಾಗೂ ನಂದಿಗಿರಿ ಧಾಮ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸುತ್ತಿದ್ದ ಟಿವಿಎಸ್ ಎಕ್ಸೆಲ್ ಸೇರಿದಂತೆ 4,100 ರೂಪಾಯಿ ನಗದು ಹಣವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಐಡಲ್ ವಗೇರಾ ಏನ್ ತಗೊಂಡು ಹೋಗಿದ್ದಾರೆ ಅದು ಈಗ ರಿಕವರಿ ಆಗಿಲ್ಲ. ನಾವು ಪತ್ತೆ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಏನ್ ಮಾಡಿದ್ದಾರೆ. ಕ್ಯಾಶ್ ವಗೇರಾ ಅವರು ಲೇಜರ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ಇವರು ಎಲ್ಲರೂ ಅಡಿಕ್ಟ್ಸ್ ಇದ್ದಾರೆ, ಜಾಸ್ತಿ ಕುಡಿತಾರೆ, ಲೇಬರ್ ಕೆಲಸ ಮಾಡ್ತಾರೆ, ದುಡ್ಡು ವಗೇರಾ ಎಲ್ಲ ಟೆಂಪಲ್ ವಗೇರಾಗಿ ಟಾರ್ಗೆಟ್ ಮಾಡ್ತಾರೆ. ಮೊದಲೇ ಕೂಡ ಈ ತರ ಕೇಸಸ್ ಆಗಿದೆ ನಮ್ಮಲ್ಲಿ. ಸೊ ಡೆಫಿನೆಟ್ಲಿ ಇವರಿಗೆ ಈ ಬಾರಿ ನಾವು ಅರೆಸ್ಟ್ ಮಾಡಿದೀವಿ, ಕಂಟ್ರೋಲ್ ಮಾಡಕ್ಕೆ ಆಗುತ್ತೆ. ಅದು ನಾವು ಪತ್ತೆ ಮಾಡ್ತಾ ಇದೀವಿ. ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ. ನಮಗೆ ಬಿಟ್ಟು ಬೇರೆ ಯಾವ್ದು ಜಾಗ ಈ ತರ ಮಾಡಿದ್ದಾರೆ ಅದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ. ಒಟ್ನಲ್ಲಿ ಕುಡಿತದ ಚಟಕ್ ಬಿದ್ದಿದ್ದ ಸ್ನೇಹಿತರಿಬ್ಬರು ದೇವಾಲಯಕ್ಕೆ ಕನ್ನ ಹಾಕಿ ಮೋಜು ಮಸ್ತಿ ಮಾಡಿ ಈಗ ಜೈಲು ಸೇರಿದ್ದು ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.